ಅಮ್ಮ ಹಾ ಸರ್, ಆಗ್ತಿದೆ ಎಲ್ಲ. ಅಲ್ಲಮ್ಮ, ಆಗ್ತಾ ಇದೆ ಅಂತ ಅಲ್ಲಿ ನಿಂತ್ಕೊಂಡು ಇಷ್ಟು ಸುಲಭವಾಗಿ ಹೇಳ್ತಾ ಇದೆಯಲ್ಲಮ್ಮ. ಹೌದು ಸರ್. ಹೋಗ್ ನೋಡಮ್ಮ, ಗಂಡಿನ ಕಡೆಯವ್ರು ಬಂದ್ಬಿಡ್ತಾರೆ, ಟೈಮ್ ಆಗುತ್ತೆ. ನಮಸ್ಕಾರ, ಬನ್ನಿ. ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ಅಂತೂ ಇಂತೂ ಮಗಳು ಮದುವೆ ಮಾಡ್ತಿದ್ಯಾ ವೆಂಕಟಪ್ಪ. ನೀನ್ ಪಟ್ಟಿರೋ ಕಷ್ಟಕ್ಕೆ ಆ ದೇವರೆಲ್ಲ ಒಳ್ಳೇದೇ ಮಾಡಿದ್ದಾನೆ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ ಅಷ್ಟೇ. ಅಲ್ಲಿ ಜ್ಯೂಸಿನ ವ್ಯವಸ್ಥೆ ಮಾಡಿದ್ದೀನಿ. ಹೋಗಿ ಆರಾಮಾಗಿ ಜ್ಯೂಸ್ ಕುಡ್ದು ತಂಪಾಗಿ ಕೂತಿರಿ. ನಾನು ಆಮೇಲೆ ಬಂದು ಮಾತಾಡ್ತೀನಿ. ಕೂತಿರಿ. ಆಯ್ತು ವೆಂಕಟಪ್ಪ. ಅದ್ ಆ ಕಡೆ ಅಲ್ಲಪ್ಪ, ಈ ಕಡೆ ತಗೊಂಡ್ ಬರಯ್ಯ. ಲೇ ಪ್ರಕಾಶ, ಊರ್ನವ್ರಿಗೆಲ್ಲ ಹೇಳಿದೆ ತಾನೆ? ಎಲ್ಲ ತಿಳಿಸಿದೀನಿ ವೆಂಕಟಪ್ಪ. ಹಂಗೆ ನಮ್ಮವರೆಲ್ಲ ಬರಕ್ಕೆ ವ್ಯವಸ್ಥೆನೂ ಮಾಡಿದೀನಿ. ಲೇ ಪ್ರಕಾಶ, ಜೀವನದಲ್ಲಿ ಇದು ಒಂದೇ ನೋಡೋ ನೀನ್ ಕರೆಕ್ಟ್ ಆಗಿ ಮಾಡಿರೋ ಕೆಲಸ ಅಂತಂದ್ರೆ. ಬೇಗ ಆರ್ತಿಗೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋಷ್ಟ್ರೊಳಗಡೆ ಎಲ್ಲ ರೆಡಿ ಇರ್ಬೇಕು ಕಣಯ್ಯ. ನಾಗರಾಜು, ಗಂಡಿನ ಕಡೆಯವರೆಲ್ಲ ಬಂದ್ರು, ಹೋಗಿ ಕರ್ಕೊಂಡು ಹೋಗು. ಗಂಡಿಗೆ ಆರತಿ ಮಾಡ್ಬೇಕು ಕಣಯ್ಯ. ಆಶೆ ಮಾಡೋರೆಲ್ಲಿ, ಈವೆಂಟ್ ಅವ್ರೆಲ್ಲೋದ್ರು? ಅಂಟು ಗಡ್ಬಿಡಿ ಮಾಡ್ಬೇಡ್ವೋ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ, ಅವರೆಲ್ಲ ಬರ್ತಾ ಇದಾರೆ. ನಾನು ಮತ್ತೆ ಸ್ವಲ್ಪ ಮೊದಲು ಬಂದೆ ಅಷ್ಟೇ. ಹೌದಾ? ಅಯ್ಯೋ, ಯಾಕೋ ಚೆನ್ನಾಗಾಗಿಲ್ವಾ ಅರೇಂಜ್ಮೆಂಟು? ನನ್ನ ಜೀವನದಲ್ಲಿ ಇಷ್ಟೊಂದು ಸಂತೋಷವಾಗಿರೋ ದಿನ ಇವತ್ತೇ ಕಣೋ. ನಮ್ಮ ಮಕ್ಕಳು ಮದುವೆ ಆಗ್ತಿದ್ಯೋ, ಇದೆಲ್ಲ ಕನಸಲ್ಲಿ ನಡೀತಾರೋ ತರ ಅನಿಸ್ತಾ ಇದೆ ಕಣೋ. ಇದು ನಿಜ ಆಗ್ಬೇಕು ಅಂದ್ರೆ ಕಾರಣ ನೀನೇ ಕಣೋ. ವೆಂಕಟು, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕಣೋ. ನೀನು ಕಳ್ಳ ಕಣೋ ನೀನು. ನಾನ್ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ನೋ ಅದೆಲ್ಲ ನೀನ್ ಹೇಳ್ಬಿಟ್ಟೆ. ನನ್ ಮನ್ಸಲ್ಲಿ ಇದ್ದಿದ್ದನ್ನೆಲ್ಲ ಕದ್ಕೊಂಡ್ ನೀನ್ ಹೇಳ್ಬಿಟ್ಟೆ ನೋಡ. ಲೇ ನಾಗರಾಜ, ಇವತ್ತಿಂದ ನಾನು ನೀನು ಬರೀ ಸ್ನೇಹಿತರಲ್ವೋ? ನಾವಿಬ್ರು ಬೀಗರಾಗ್ತಾ ಇದ್ದೀವಿ, ಸಂಬಂಧಿಕರು ನಾವಿಂದ. ಇದು ಸಂತೋಷ ಪಡೋ ವಿಷಯ ತಾನೇ? ಹೌದು ಕಣೋ, ಈ ಸಂಬಂಧ ಯಾವತ್ತು ಹೀಗೆ ಇರ್ಬೇಕು. ತಲೆಮಾರು ಖುಷಿಯಾಗಿರ್ಬೇಕು. ಹೇ ನಾಗರಾಜ, ಇದು ಬರೀ ಟ್ರೈಲರ್ ಅಷ್ಟೇ. ಪಿಕ್ಚರ್ ಒಳಗಡೆ ರೆಡಿ ಇದೆ, ಅಭಿ ಬಾಕಿ ಹೇ. ಪ್ರಕಾಶ ನೋಡು, ಈಗ ಮದುವೆ ಶಾಸ್ತ್ರಗಳೆಲ್ಲ ಅದ್ಧೂರಿಯಾಗಿ ಆಗ್ಬೇಕು, ಏನು ತೊಂದರೆ ಆಗ್ಬಾರ್ದು. ಮೊದಲು ಆ ಈವೆಂಟ್ ಮ್ಯಾನೇಜರ್ಗೆ ಹೇಳ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಸಕ್ ಹೇಳಪ್ಪ. ಯೋಚನೆ ಮಾಡ್ಬೇಡ ವೆಂಕಟಪ್ಪ, ಬಂದವ್ರು ಕಣ್ಣು ಕುಕ್ಬೇಕು ಆ ತರ ರೆಡಿ ಮಾಡ್ತಾ ಇದ್ದಾರೆ. ವೆಂಕಟು, ಇದೆಲ್ಲ ಪ್ಲಾಸ್ಟಿಕ್ ಹೂವನಾ? ನಾಗರಾಜ, ಏನ್ ಹಿಂಗ್ ಕೇಳ್ತಾ ಇದ್ಯಾ ನೀನು? ಅಪ್ಪ, ಇದು ಯಾವುದು ಪ್ಲಾಸ್ಟಿಕ್ ಅಲ್ಲ, ಎಲ್ಲ ಒರಿಜಿನಲ್ ಹೂವು. ಅಯ್ಯೋ ನಿನ್ನ, ತಗೋ, ಬೇಕಿದ್ರೆ ನೀನೇ ನೋಡು. ನಾಗರಾಜ, ಒಳ್ಳೆ ಕ್ವಾಲಿಟಿ ಹೂಗಳೇ ಬೇಕು ಅಂತ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ತರಿಸಿದ್ದೀನಿ ಕಣೋ. ಅಂದ್ರೆ ಇವೆಲ್ಲ ಒರಿಜಿನಲ್ ಹೂಗಳು. ಪ್ಲಾಸ್ಟಿಕ್ ಹೂವಲ್ಲಿ ಅರೇಂಜ್ಮೆಂಟ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಎಲ್ಲ ಒರಿಜಿನಲ್ ಹೂ ತರ್ಸೋನೆ ನಮ್ಮ ವೆಂಕಟಪ್ಪ. ಒಂದ್ಸಲಿ ಪರಿಮಳ ನೋಡಿ, ಘಮ ಘಮ ಅಂತಿದೆ. ಲೇ ನಾಗರಾಜ, ಏನು ತಲೆ ಕೆಡಿಸ್ಕೋಬೇಡ್ವೋ, ಎಲ್ಲ ನಾನು ನೋಡ್ಕೋತೀನಿ. ಸರಿ ಕಣೋ, ಒಳಗೆ ಆರ್ತಿಗೆಲ್ಲ ರೆಡಿ ಮಾಡಿಸ್ಬೇಕು, ನಾನು ಹೋಗಿರ್ತೀನಿ. ಪ್ರಕಾಶ ಬಾ. ಇದೇನಾದ್ರೂ ಶ್ರೀಮಂತರು ಗೊತ್ತಾದ್ರೆ ಏನಪ್ಪ ನನ್ನ ಗತಿ? ಪ್ಲಾಸ್ಟಿಕ್ ಹೂವಲ್ಲಿ ಡೆಕೋರೇಷನ್ ಮಾಡಿದ್ರೇನೆ ಉರಿದು ಬೆಂಕಿ ಆಗ್ತಾನೆ. ಇನ್ ಒರಿಜಿನಲ್ ಹೂವು ಅಂತ ಗೊತ್ತಾದ್ರೆ ಆಕಾಶ ಭೂಮಿ ಒಂದು ಮಾಡೋದಂತೂ ಗ್ಯಾರಂಟಿ. ಇವತ್ತು ಏನಾಗುತ್ತೋ ಏನೋ. ವಾವ್ ಅಕ್ಕ, ಎಷ್ಟು ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ. ಹೌದು ಕಣೋ, ತುಂಬಾ ಚೆನ್ನಾಗಿದೆ. ಅಕ್ಕ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ? ನನ್ ದೃಷ್ಟಿನೇ ತಾಗುತ್ತೆ. ಇರು ಬಂದೆ.
ಡೈರೆಕ್ಟಾಗೂ ಒಂದ್ಸರಿ ತೆಗೆದ್ಬಿಡ್ತೀನಿ. ಹಾ ಸರಿ ಸಾಕು ನಡೀರಿ ಲೇಟ್ ಆಗುತ್ತೆ. ಸರಿ ಅಮ್ಮ.